ನಮ್ಮ ಲಾಗಲ್ಲಿ ನೀವು ಮಾತಾಡಿಲ್ಲ ಅಂದರೆ ತುಂಬ ಬೇಜಾರುತ್ತೆ. ಏನಾದ್ರು ಮಾತಾಡ್ರಿ ಗೈಸ್. ನೋಡಿ ಬರ್ಡೇ ಬಾಯ್ ಬಂದವನೇ. ಪುನೀತನ ಬರ್ಡೇ ನೆನ್ನೆ ಆಗಿದೆ, ಬಟ್ ಆದರೆ ಇವತ್ತೇ ಮಾಡ್ತಾ ಇದ್ದೀರಿ. ಈ ಬಂದ ಪೊಲೀಸವರೆಲ್ಲ ಬಂದ್ಬಿಟ್ರು, ಎಲ್ಲ ಮನೆಗೆ ಬಂದ್ಬಿಟ್ರು. ಆ ಬೊಂಬೈ ಅವನಿದ್ದಲ್ಲ, ಅವನ ಹೆಸರೇನು? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ತುಂಬ ದಿನ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀರಿ. ಆ್ಯಕ್ಚುಲಿ ಟೈಟಲ್ ತಮ್ಮನೇಲೆಲ್ಲ ನೋಡಿರ್ತೀರ, ಸೊ ಮತ್ತೆ ಅದನ್ನೇ ಹೇಳೋದು ಬೇಡ ಅನ್ಕೊತೀನಿ. ಗೊತ್ತಿರೋ ವಿಷಯನ ಮತ್ತೆ ಹೇಳೋದು, ಹೇಳುವಂತ ಒತ್ತಾಯ ಮಾಡೋದು ಇವೆರಡು ಮುಟ್ಟಾಳ್ತನ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ನಮಸ್ಕಾರ. ಬೇಡ ಅನ್ಕೊತೀನಿ. ನೋಡಿ ಎಲ್ಲ ರೆಡಿ ಆಗಿದ್ದೀರಿ, ಕೇಕ್ ಎಲ್ಲ ತೊಗೊಂಡು. ಇನ್ನೂ ಹುಡುಗರು ಬರೋರವ್ರೆ, ಅವ್ರು ಬರೋ ಗಂಟ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋದೆ. ಗೈಸ್, ಪುನೀತನ ಬರ್ಡೇ ನೆನ್ನೆ ಆಗಿದೆ, ಬಟ್ ಆದರೆ ಇವತ್ತೇ ಮಾಡ್ತಾ ಇದ್ದೀರಿ. ಹಾಗೆ ಇವನ ಜೊತೆ ಪ್ರೇಮ್ ಬರ್ಡೇನೂ ಮಾಡ್ತಾ ಇದ್ದೀರಿ. ನನಗೆ ಏನು ಕೇಳಲ್ಲ, ಕೇಳಿಸೋ ಥರ ನನ್ನ ವೀಡಿಯೋದಲ್ಲಿ ಕೇಳಿಸಿದ್ರೆ ಸಾಕು. ನೆನೆ 20,000 ಅವ್ರ ಏರಿಯಾದಲ್ಲಿ ಎಲ್ಲರಿಗೂ ಖರ್ಚು ಮಾಡೋನೆ. 3,000 ಖರ್ಚು ಕೊಡಿಸ್ತಾನೆ ಬಿಡೋ, ಬೇಜಾರಾಗ್ಬೇಡ, ಕೊಡ್ಸಲ್ವಾ ಮಚ್ಚ? ಜಾಕೆಟ್ ಹಾಕೋಣಕ್ಕಷ್ಟೇ ಆಗೋದು ಅಂತ ಹೇಳಿ. 3,000 ಕೊಡಿಸ್ತಾನೆ ಬಿಡೋ. ಮಂಗಳವಾರ ಎಲ್ಲರಿಗೂ ಬಿರಿಯಾನಿ ಕಬಾಬ್ ಅಂತೆ. ನಾನು ಅರ್ಥ ಮಾಡ್ಕೊಂತೀನಿ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಕೊಡ್ಸಿದ್ರೆ ಆಯ್ತು. ನೋಡೋ ಮಚ್ಚ ಕೊಡ್ಸಿದ್ರೆ ಆಯ್ತು ಅಂತ ಕಂಟೆಂಟ್ಗೋಸ್ಕರ ಹೇಳ್ತಾವನೆ. ಇದು ನಿಜ ಅಲ್ಲ, ಇವನ್ನೆಲ್ಲ ನಂಬೇಡ್ದು. ಇವನ್ನ ಯಾಕಣ ಸಣ್ಣ ಆಗ್ಬಿಟ್ಟಿದ್ಯಾ? ಗೈಸ್ ನೋಡಿ ಬರ್ಡೇ ಬಾಯ್ ಬಂದವನೇ. ಯಾವಾರ ಏನ್ ಟಯರ್ಡಪ್ಪ ನೀನು? ಮತ್ತೆ ಬಟ್ಟೆ ನೋಡಪ್ಪ ಮಮ್, ಇದೇನು ಜೀನ್ಸ್ ಪ್ಯಾಂಟೇನೋ? ಫುಲ್ ಬ್ಯಾಗಿ. ನಾನು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವನು ಹಾಕಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಗೈಸ್ ಕೇಳ್ದ ಅಂದ್ಬಿಟ್ಟು ಜಾಕೆಟ್ ಬಿಚ್ಕೊಟ್ಬಿಟ್ಟ ನಮ್ಮ ಪುಣ್ಯಾತ್ಮ ಗೈಸ್, ಪುಣ್ಯಾತ್ಮ. ಗೈಸ್ ತುಂಬ ಲೇಟ್ ಆಗೋಯ್ತು. ಆ್ಯಕ್ಚುಲಿ 11 ಗಂಟೆಗೆ ಕಟ್ ಮಾಡಬೇಕು ಅಂದ್ಕೊಂಡ್ರಿ, 12:15 ಆಗೋಯ್ತು. ಸೊ ಇರಲಿ, ಪರವಾಗಿಲ್ಲ. ಅರುಣ ಊರಿಗೆ ಹೋಗಿದ್ದ, ಅವನು ಇವಾಗ ಬರೋದು ಲೇಟ್ ಆಗೈತೆ. ಅವ್ನು ಹಂಗೆ ಪಿಕಪ್ ಮಾಡ್ಕೊಂಡು ಸೀದಾ ಇವಾಗ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಮನೆಗೆ ಹೋಗೋದು ಗೈಸ್. ನಾಗ ಬರ್ತಾಯಿಲ್ಲ, ನಾಗಂಗೆ ಫೋನ್ ಮಾಡಿದ್ದೆ ಬರೋಲ್ಲ ಅಂತ, ಲೇಟ್ ಆಗೈತೆ ಅಂದ್ಬಿಟ್ಟು ಅಷ್ಟೇ. ಗೈಸ್ ಪಟಾಕಿ ಹಚ್ತವನೆ ಪ್ರಶಾಂತು. ಪಟಾಕಿ ಹಚ್ಚೋದ್ರಲ್ಲಿ ಫುಲ್ಲು ಧಮಾಕ ನಮ್ಮ ಪ್ರಶಾಂತು. 1000 ವಾಲ ಅನ್ನೋಲ್ಲ, ಇದೇನೋ 100 ಇರೋದು ಡೌಟು. ಸರಿ ಹಚ್ಬಿಟ್ಟು ಬರ್ರಿ, ಇನ್ನೇನು ಮಾಡೋದು. ಹೌದು ಮಚ್ಚ, ಶಾರ್ಟ್ಸ್ ಇಲ್ಲಿಕ್ಕೋ ಲವ್. ಸರ ಹಿಂದೆ ಇಡು ಲವ್. ಸರ ಹಿಂದೆ ಇಡು. ನಾನು ಕರೆಕ್ಟಾಗಿರ್ತೀನಿ ಏನೋ? ನಾನು ಕರೆಕ್ಟಾಗಿರಲ್ವೇನೋ? ನೀನಲ್ಲ ನಾನು. ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಈ ಕಡೆ ನೋಡಿ, ಇಲ್ಲೊಬ್ಬ ಲಾಗರು, ಅರುಣ್ ಲಾಗರ್. ಕೇಕ್ ತೋರಿಸ್ರು ಅವ್ರಿಗೆ, ಸರ್ಪ್ರೈಸ್ ಆಗಿರಲಿ ಕೇಕು. ಅವರೇ ಓಪನ್ ಮಾಡಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಟ್ ಮಾಡ್ತೀರಿ ಕೇಕು. ನಮ್ಮ ಲಾಗಲ್ಲಿ ನೀವು ಮಾತಾಡಿಲ್ಲ ಅಂದರೆ ತುಂಬ ಬೇಜಾರುತ್ತೆ. ಏನಾದ್ರು ಮಾತಾಡ್ರಿ. ನೋಡಿ ನಾನು ಇನ್ಸ್ಪೈರ್ ತೊಗೊಂಡು ಸೇಮ್ ನನ್ನ ಫೋನೇ ತೊಗೊಂಡ್ಬಿಟ್ಟವನೆ. ನಾನು ತೊಗೊಂಡೆ ಅಂದ್ಬಿಟ್ಟು ಸುಳ್ಳು ಹೇಳ್ಬೇಡ. ಮೊನ್ನೆ ತಾನೇ ಕೇಳಿದ್ಯಾ? ಅಷ್ಟೇ, ಹೋಯ್ತು ಹೋಗಿ, ನಿಮ್ಮ ಫೋನ್ ಹೋಯ್ತು, ವೇಸ್ಟ್ ಇನ್ನ ಫೋನ್ ನಿಂದು. ಗೈಸ್ ಬೈಸಿಪ್ಸ್ ತೋರಿಸ್ತೀನಿ ಅಂತಾನೆ ಹೋಯ್ತವನೆ. ಸೂಪರ್.
ಇನ್ನೊಂದ್ಸರಿ ಹೇಳು. ಇರ್ಲಿ ಇನ್ನೊಂದ್ಸರಿ ಹೇಳು ಅರುಣ್. ಮದ್ವೆಗೆ ಬಂದಿರೋದು ಇವತ್ತು. ಅವ್ರವ್ರೆ ಹಾಕೊಂತಾರೆ, ಅವ್ರವ್ರ ಕೈ ಕೊಟ್ಬಿಡಿ ಬ್ರೋ. ಗೈಸ್ ನೋಡಿ, ನವ ದಂಪತಿಗಳು ಅಂತ ಹಾಕ್ಸಿದ್ರಿ. ಪ್ರೇಮು, ಪುನೀತ್, ಪಿ ಅವ್ರ ಅಮ್ಮನ ಕರ್ ತೋರಿಸ್ತವನೆ, ಏನೋ ಸಾಧನೆ ಮಾಡಿರೋರ್ ಥರ. ಬಾರ ಈ ಕಡೆ ಸರ್, ನವ ದಂಪತಿಗಳು ಅಂತ. ಬೇರೆ ಟ್ರೆಂಡು ನಾವು ಹಾಕೋದು, ಹಳೆ ಟ್ರೆಂಡ್, ಇದು ಹೊಸ ಟ್ರೆಂಡು. ನೀವೇ ಹಾಕೊಳ್ಳೋದು. ಹಾಕೊಡ್ರು ಈ ಹಚ್ರು. ಅವ್ನು ರೆಡಿ ಆಗ್ಬಿಟ್ಟವನೆ, ಫ್ರೇಮ್ ಬೇರೆ. ಈ ಬಂದ ಇದು ಆಕ್ಚುಲಿ ಚೆನ್ನಾಗಿರೋದು. ಮಾತೇ ಇಲ್ಲ ಇಬ್ರದು. ಮಾತೇ ಇಲ್ಲ. ನೀನ್ ವಿಡಿಯೋ ಆಯ್ತು, 5 ನಿಮಿಷ ಗೈಸ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಜನ ಕೇಕ್ ಎಲ್ಲ ತಿನ್ನಿಸ್ಬೇಕಿತ್ತು. ಅಷ್ಟೊತ್ತಿಗೆ ಪೊಲೀಸವರೆಲ್ಲ ಬಂದ್ಬಿಟ್ರು, ಎಲ್ಲ ಮನೆಗೆ ಬಂದ್ಬಿಟ್ರು. ಬೇಜಾರಾಗೋಯ್ತು. ಅರ್ಧಕ್ಕೆ ನಿಲ್ಸ್ಬಿಟ್ಟು ಬಂದ್ಬಿಟ್ರಿ ಬರ್ಡೇನ. ಏನೂ ಮಾಡೋಕ್ಕಲ್ಲ, ನಾವು ನೈಟಲ್ಲಿ ಪಟಾಕಿ ಎಲ್ಲ ಹೊಡಿಬಾರ್ದಿತ್ತು, ಹೊಡೆದ್ಬಿಟ್ಟಿದ್ದೀರಿ. ಸರಿ ಬಿಡಿ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.